ಎಲ್ರಿಗೂ ನಮಸ್ಕಾರ. ನಾಳೆ ಶನಿವಾರ 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ, ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಆಚರಣೆ ಮಾಡ್ಕೊಳ್ಳೋದು ತಿಳಿಸ್ಕೊಡಿ ಅಂತ ಕೇಳಿ. ಹಾಗಾಗಿ ನನಗೆ ತಿಳಿದಿರೋ ಮಟ್ಟಿಗೆ ಸರಳವಾಗಿ ಈ ಪೂಜಾ ವಿಧಾನನ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸ ಬಂತು ಅಂದ್ರೆ ಸಾಲು ಸಾಲು ಹಬ್ಬಗಳೇ. ಈ ಹಬ್ಬಗಳು ಪ್ರತಿಯೊಂದು ಕೂಡ ನಮ್ಮ ಗುರು ಹಿರಿಯರು ಹೇಳ್ಕೊಟ್ಟಿರೋದು ನಾವು ಪಾಲನೆ ಮಾಡಬೇಕು. ನಮ್ಮ ಮಕ್ಕಳಿಗೂ ಕೂಡ ಇದನ್ನು ನಾವು ಕಲಿಸ್ಕೊಡ್ಬೇಕು, ತಿಳಿಸ್ಕೊಡ್ಬೇಕು. ಮುಂದಿನ ಪೀಳಿಗೆ ಕೂಡ ಈ ಎಲ್ಲ ಹಬ್ಬಗಳನ್ನೂ ಕೂಡ ತಪ್ಪದಿರ ಮಾಡ್ಕೋಬೇಕು. ಸೊ ನನಗೆ ತಿಳಿದಿರೋ ಮಟ್ಟಿಗೆ ಪೂಜಾ ವಿಧಾನನ ತಿಳಿಸ್ಕೊಡ್ತೀನಿ. ಏನಾದರೂ ಒಂದು ವೇಳೆ ನಾನು ತಿಳಿಸ್ಕೊಡೋ ಅಂಥ ಪೂಜಾ ವಿಧಾನದಲ್ಲಿ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ. ನಾಳೆ ದಿನ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿ ಕೃಷ್ಣನ ಸ್ಮರಣೆ ಮಾಡಿ ಉಪವಾಸ ಮಾಡೋದ್ರಿಂದ ವರ್ಷದಲ್ಲಿ ಬರೋ ಅಂಥ 24 ಏಕಾದಶಿ ವ್ರತ ಮಾಡಿದ್ರೆ ನಮ್ಗೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ನಾಳೆ ಒಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆಯಿಂದ ನಮಗೆ ಸಿಗುತ್ತೆ. ನಾವು ಮನುಷ್ಯರು ಹಲವಾರು ಪಾಪಗಳನ್ನ ಮಾಡಿರ್ತೀವಿ, ಗೊತ್ತೋ ಗೊತ್ತಿಲ್ದಿರೋ ತುಂಬಾ ತಪ್ಪುಗಳು ಕೂಡ ನಮ್ಮಿಂದ ಆಗಿರುತ್ತೆ. ಅದನ್ನೆಲ್ಲ ತಿದ್ಕೊಳ್ಳೋಕ್ಕೆ ನಮಗೊಂದು ಒಳ್ಳೆಯ ಅವಕಾಶ ಅಂದರೆ ಜನ್ಮಾಷ್ಟಮಿ ಆಚರಣೆ ಮಾಡೋದು. ಜನ್ಮಾಷ್ಟಮಿ ಆಚರಣೆ ಹೆಂಗಪ್ಪ ಮಾಡೋದು ಅಂದರೆ, ನಾವು ಏಕಾದಶಿ ವ್ರತನ ಹೇಗೆ ಮಾಡ್ತೀವೋ ಹಾಗೇ ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ 6 ಗಂಟೆವರೆಗೂ ನೀವು ನಿರ್ಜಲ ಉಪವಾಸ ಮಾಡಬೇಕು, ನಿರಾಹಾರ ಉಪವಾಸ ಮಾಡಬೇಕು. ಆರೋಗ್ಯ ಸಮಸ್ಯೆ ಇರುವಂಥವ್ರು ಉಪವಾಸನ ಮಾಡಬೇಡಿ. ಒಂದು ವೇಳೆ ಉಪವಾಸ ಮಾಡಲೇಬೇಕು ಅನ್ನೋವಂಥವ್ರು ಹಾಲು ಹಣ್ಣನ್ನು ತೊಗೋಬೋದು. ಪ್ರೆಗ್ನೆಂಟ್ಸ್ ಲೇಡೀಸು ಹಾಗೆ ಬಾಣಂತಿರೆಲ್ಲ ನೀವು ಉಪವಾಸ ಮಾಡೋಕ್ಕೆ ಹೋಗಲೇಬೇಡಿ. ಪೂರ್ತಿ ದಿನ ಕೃಷ್ಣನಾಮ ಸ್ಮರಣೆ ಮಾಡಿ ಸಾಕು, ಆದರೆ ಉಪವಾಸ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯ ಸಮಸ್ಯೆ ಇಟ್ಕೊಂಡು ಉಪವಾಸ ಮಾಡೋದು ತಪ್ಪು. ಹಾಗಾಗಿ ಉಪವಾಸ ಮಾಡೋಕ್ಕೆ ಹೋಗಬೇಡಿ. ಶಕ್ತಿ ಇರೋವಂಥವ್ರು ಮಾತ್ರ ಸಾಧ್ಯ ಆದಷ್ಟು ನಿರ್ಜಲ ಉಪವಾಸನೇ ಮಾಡಿ. ಆಗಲೇ ಇಲ್ಲ ಅಂದರೆ ಒಂದು ಸಾರಿಗೆ ಮಾತ್ರ ನೀರನ್ನು ಸೇವಿಸಿ ಪೂರ್ತಿ ದಿನ ಉಪವಾಸ ಇದ್ದು ಪೂಜೆ ಮಾಡಿ ಭಾನುವಾರ ಬೆಳಿಗ್ಗೆ 6 ಗಂಟೆ ನಂತರ ನೀವು ಮತ್ತೆ ಕೃಷ್ಣನಿಗೆ ಪೂಜೆ ಮಾಡಿ ನೀವು ಆಹಾರನ ಸೇವಿಸ್ಬೋದು. ಕೃಷ್ಣನಿಗೆ ಒಂದು ಸಾರಿ ಶರಣಾಗೋದ್ರೆ ಸಾಕು, ನಮ್ಮ ಎಲ್ಲ ಕಷ್ಟಗಳನ್ನೂ ಕೂಡ ಪರಿಹರಿಸ್ಬಿಡ್ತಾನೆ. ಭಗವಂತನ ನಾವು ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟು ಕೂಡ ಭಗವಂತನ ನಾವು ಸಂತೃಪ್ತನಾಗಿ ಮಾಡಿಬಿಡ್ಬೋದು. ನಮ್ಮ ಕೈಯಲ್ಲಿ ಆಗೋ ಮಟ್ಟಿಗೆ ನಮಗೆ ತುಂಬಾ ಮಂತ್ರ ಇದನ್ನೆಲ್ಲ ಹೇಳಕ್ಕೆ ಬರಲ್ಲ, ಅಷ್ಟೋತ್ರ ಮಾಡೋಕ್ಕೆ ಬರಲ್ಲ, ಸಹಸ್ರನಾಮ ಮಾಡೋಕ್ಕೆ ಬರಲ್ಲ ಅನ್ನೋವಂಥವ್ರು ಚಿಂತೆನೇ ಮಾಡಬೇಡಿ. ಕೃಷ್ಣನ ವಿಗ್ರಹ ಅಥವಾ ಕೃಷ್ಣನ ಫೋಟೋ ಇತ್ತು ಅಂದರೆ ನೀವು ಅದಕ್ಕೆ ಹೂವಿಟ್ಟು ತುಳಸಿ ಮುಖ್ಯವಾಗಿಡಿ. ತುಳಸಿ ಕೃಷ್ಣನಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಹಾಗಾಗಿ ತುಳಸಿ ಇಟ್ಟರೆ ಸಾಕು, ಸ್ವಾಮಿ ಸಂತೃಪ್ತನಾಗ್ತಾನೆ. ಒಂದೇ ಒಂದು ತುಳಸಿ ದಳ ನಾವು ಮಾಡೋವಂಥ ಎಲ್ಲ ಪಾಪ ಕರ್ಮಗಳನ್ನೂ ಕೂಡ ಕಳೆದು ಬಿಡುತ್ತೆ. ಈಗ ಕೃಷ್ಣನ ಪೂಜೆನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಕೃಷ್ಣನ ಪೂಜೆ ಮಾಡೋಕ್ಕೂ ಮುಂಚೆ ಮನೆ ದೇವ್ರಿಗೆ ಪೂಜೆ ಮಾಡಿಕೊಂಡು ಮೊದಲನೇ ಪೂಜೆ, ಯಾವುದೇ ಪೂಜೆಗಳನ್ನ ನಾವು ಮಾಡಬೇಕಂದ್ರೂ ಆರಂಭ ಮಾಡಬೇಕಂದ್ರೆ ಮೊದಲನೇ ಪೂಜೆ ಗಣೇಶನಿಗೆ. ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಗಣೇಶನ ಫೋಟೋ ಇತ್ತು ಅಂದರೆ ಪೂಜೆ ಮಾಡಿ. ಗಣೇಶನ ವಿಗ್ರಹನೇ ಇಲ್ಲ ಅಂದರೆ ಅರ್ಶಿಣದಿಂದ ನೀವು ಅರ್ಶಿಣನ ಚೆನ್ನಾಗಿ ಸ್ವಲ್ಪ ಶುದ್ಧವಾಗಿರುವಂಥ ನೀರು ಅಥವಾ ರೋಸ್ ವಾಟ್ರ್ ಇತ್ತಂದರೆ ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಗರಿಕೆ ಹುಲ್ಲನ್ನಿಟ್ಟು ಕುಂಕುಮ ಇಟ್ಟು ಅದನ್ನೇ ಗಣೇಶ ಅಂತ ತಿಳಿದು ಗಣೇಶನಿಗೆ ಮೊದಲು ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ಗಣೇಶನಿಗೆ ನೈವೇದ್ಯ ಒಂದು ಖರ್ಜೂರ ಅಥವಾ ಬೆಲ್ಲದ ತುಂಡು, ಬಾಳೆಹಣ್ಣು ಏನೇನಿಟ್ಟರೂ ಕೂಡ ಸ್ವಾಮಿ ಸ್ವೀಕರಿಸ್ತಾನೆ. ಗಣೇಶನ ಪೂಜೆ ಆದ ನಂತರ ಗಣೇಶನ ಹತ್ರ ನಾನು ಮಾಡ್ತಾ ಇರೋವಂಥ ಪೂಜೆಗೆ ಯಾವುದೇ ಲೋಪದೋಷ ಬರದೇ ಇರೋ ಹಾಗೆ ಪೂಜೆನ ನಿರ್ವಿಘ್ನವಾಗಿ ನೆರವೇರಿಸ್ಕೊಡಪ್ಪ ಅಂತ ಕೇಳಿಕೊಂಡು ನೀವು ಕೃಷ್ಣನ ಫೋಟೋ ಇತ್ತು ಅಂದರೆ ಪೂಜೆ ಮಾಡಿ. ವಿಗ್ರಹ ಇತ್ತು ಅಂದರೆ ಪಂಚಾಮೃತ ಅಭಿಷೇಕ ಮಾಡಿ. ಪಂಚಾಮೃತ ಅಭಿಷೇಕ ಮಾಡಿ ನೀವು ಕೃಷ್ಣನ ನಾಮನ ಸಹಸ್ರನಾಮ ಪಠನೆ ಮಾಡ್ಬೋದು. ಒಂದು ವೇಳೆ ನಾಮ ಹೇಳಕ್ಕೆ ಬರಲಿಲ್ಲ ಅಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದು ಒಂದು ಮಂತ್ರ 108 ಬಾರಿ ಜಪ ಮಾಡಿದ್ರೆ ಸಾಕು. ಭಗವಂತ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನೂ ಕೂಡ ದೂರ ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡಿಬಿಡ್ತಾನೆ. ಬೇರೆ ಯಾವ ಮಂತ್ರನೂ ಬೇಡ, ಇದೊಂದು ಮಂತ್ರ ಸಾಕು, ಸ್ವಾಮಿ ಕೃಪೆ ನಮ್ಮ ಮೇಲಾಗುತ್ತೆ. ಹಾಗೆ ಕೃಷ್ಣ ದೇವರಿಗೆ ತುಂಬಾ ಪ್ರಿಯವಾಗಿರುವಂಥ ನೈವೇದ್ಯ ನಿಮ್ಗೆ ಅನುಕೂಲ ಇತ್ತು ಅಂದರೆ ಇದನ್ನೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ಹಾಗೆ ಹಾಲು, ತುಪ್ಪ, ಬೆಣ್ಣೆ ಇದೆಲ್ಲ ಮುಖ್ಯವಾಗಿ ದೇವರ ಮುಂದೆ ಇಡಿ. ಹಾಗೆ ಕೃಷ್ಣನಿಗೆ ತುಂಬಾ ಪ್ರಿಯವಾಗಿರುವಂಥದ್ದು
ಪೂರಿ ಉಂಡೆಗಳು, ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ ಇದೆಲ್ಲ ಇಟ್ಟರೆ ಇನ್ನೂ ತುಂಬಾ ಒಳ್ಳೆಯದು. ಆಗಲೇ ಇಲ್ಲ ನಿಮ್ಮ ಕೈಲಿ ಇದನ್ನೆಲ್ಲ ಮಾಡೋಕ್ಕೆ ಅಂದರೆ ನೀವು ಅವಲಕ್ಕಿನ ನೈವೇದ್ಯ ಮಾಡಿದ್ರೂ ಕೂಡ ಸಾಕು. ಹಾಗೆ ಒಂದು ವೇಳೆ ಪೂಜೆ ಮಾಡೋಕ್ಕೆ, ಅಭಿಷೇಕ ಮಾಡೋಕ್ಕೆ ಮನೆಯಲ್ಲಿ ಇಷ್ಟೆಲ್ಲ ನಮಗೆ ಸಮಯ ಇಲ್ಲ ಅನ್ನೋವಂಥವ್ರು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ತುಳಸಿನ ಕೊಟ್ಟು ಕೃಷ್ಣನ ದರ್ಶನ ಮಾಡ್ಕೊಂಡು ಬನ್ನಿ. ಇದೇ ಹರೇ ಕೃಷ್ಣ ಮಂತ್ರನ ಪಠನೆ ಮಾಡಿ. ಹಾಗೆ ಒಂದು ಬಟ್ಲಲ್ಲಿ ಈ ದಿನದಲ್ಲಿ ಬೆಣ್ಣೆ ಇಟ್ಟು ಅದರಲ್ಲಿ ಒಂದು ಪುಟ್ಟು ಬಾಲಕೃಷ್ಣನ ನೀವು ದಾನ ಮಾಡೋದ್ರಿಂದ ಮಕ್ಕಳಾಗಿಲ್ಲ ಅನ್ನೋವಂಥವ್ರಿಗೆ ಮಕ್ಕಳಾಗುತ್ತೆ, ನಮ್ಮ ಮಕ್ಕಳಿಗೂ ಕೂಡ ಅಭಿವೃದ್ಧಿ ಆಗುತ್ತೆ. ಮುಂದೆ ನಮಗೆ ಯಾವುದೇ ಪೀಳಿಗೆದಲ್ಲೂ ಮಕ್ಕಳಿಲ್ಲ ಅನ್ನೋವಂಥದ್ದು ನಮಗೆ ಬರಲ್ಲ. ಹಾಗಾಗಿ ಇದನ್ನು ತಪ್ಪದಿರ ಮಾಡಿ. ಕೃಷ್ಣನ ಕೃಪೆ ನಮ್ಮ ಎಲ್ಲರ ಮೇಲೂ ಕೂಡ ಇರಬೇಕು. ಆತ ಸರ್ವಾಂತರ್ಯಾಮಿ, ಎಲ್ಲ ಕಡೆ ಕೂಡ ಇರ್ತಾನೆ. ಸಾಧ್ಯ ಆದಷ್ಟು ನಾಳೆ ಬೆಳಿಗ್ಗೆನೇ ಬೇಗ ಎದ್ದು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆ ಕೆಲಸನೆಲ್ಲ ಶುಕೊಂಡು ಸ್ವಲ್ಪ ಗೋಮಯ ಅಥವಾ ಅರಿಶಿಣದ ನೀರನ್ನ ಮನೆಗೆಲ್ಲ ಹಾಕಿ ಶುದ್ಧವಾಗಿ ಸ್ನಾನ ಮುಗಿಸ್ಕೊಂಡು ಬಂದು ಮಡಿ ಬಟ್ಟೆ ಉಟ್ಟು ಪೂಜೆ ಮಾಡಿ. ಸಾಧ್ಯ ಆದಷ್ಟು ಪೂಜೆ ಆಗೋವರೆಗೂ ನೀವು ಯಾವ ಜಾವದ ಪೂಜೆ ಮಾಡ್ತೀರಾ, ಬೆಳಿಗ್ಗೆದು ಮಾಡ್ತೀರಾ, ಸಂಜೆದು ಮಾಡ್ತೀರಾ, ರಾತ್ರಿದು ಮಾಡ್ತೀರಾ ನೋಡಿಕೊಂಡು ಉಪವಾಸ ಇದ್ದೇನೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಆಗಲೇ ಇಲ್ಲ ಅಂದರೆ ಮಾತ್ರ ನೀವು ಹಾಲು ಹಣ್ಣನ್ನು ತಗೋಬೋದು. ಸಾಧ್ಯ ಆದಷ್ಟು ಉಪವಾಸ ಇರೋಕ್ಕಾಗದೇ ಇರೋರು ಬೆಳಿಗ್ಗಿನ ಜಾವ ತುಂಬಾ ಒಳ್ಳೆಯದು. ಹಾಗೆ ನೀವು ಯಾವಾಗ ಪೂಜೆ ಮಾಡ್ತೀರಾ ಅಂತ ಕೇಳಿದ್ರಿ. ನಾನು ನಾಳೆ ರಾತ್ರಿ 8:20 ಮೇಲೆ ಹಾಗೆ ಮಧ್ಯರಾತ್ರಿ 12 ಗಂಟೆ 12:15 ನಾನು ಪೂಜೆನ ಮಾಡ್ತೀನಿ. ಹಾಗೆ ಮಂತ್ರ ಹೇಳಕ್ಕೆ ಬರಲ್ಲ, ಸಹಸ್ರನಾಮ ಬರಲಿಲ್ಲ, ಹಾಗೆ ದೇವ್ರಿಗೆ ಅರ್ಘ್ಯ ಕೊಡೋಕ್ಕೆ ನಮಗೆ ಬರ್ತಿಲ್ಲ ಅಂತೆಲ್ಲ ಚಿಂತೆ ಮಾಡಬೇಡಿ. ನಿಶ್ಚಲ ಮನಸ್ಸಿಂದ ಪೂಜೆ ಮಾಡಿ, ಭಗವಂತ ಸ್ವೀಕರಿಸ್ತಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.